ಬೆಳಗಾವಿಯ ರಾಮತೀರ್ಥ ನಗರದಲ್ಲಿ ಸೋಮವಾರ ಸುಮಾರು 50 ಕೋಟಿ ರೂಪಾಯಿ ವೆಚ್ಚದಲ್ಲಿ ಜಿಲ್ಲಾಡಳಿತ ಲೋಕೋಪಯೋಗಿ ಇಲಾಖೆ ವತಿಯಿಂದ ಬೆಳಗಾವಿ ಜಿಲ್ಲಾ ಕ್ರೀಡಾಂಗಣ ನಿರ್ಮಾಣ ಕಾಮಗಾರಿಗೆ ಜಿಲ್ಲಾ ಉಸ್ತುವಾರಿ ಸಚಿವರಾದ ಸತೀಶ್ ಜಾರಕಿಹೊಳಿ ಅವರು ಶಂಕುಸ್ಥಾಪನೆ ನೆರವೇರಿಸಿದರು. ಈ ವೇಳೆ ಸಚಿವ ಸತೀಶ್ ಜಾರಕಿಹೊಳಿ ಅವರು ಮಾತನಾಡಿ, ವಿದ್ಯಾರ್ಥಿಗಳಿಗಾಗಿ ಜಿಲ್ಲಾ ಕ್ರೀಡಾಂಗಣ ನಿರ್ಮಾಣಕ್ಕೆ ಕಾಲ ಕೂಡಿ ಬಂದಿದೆ. ಬೆಳಗಾವಿಗೆ ಸ್ವಲ್ಪ ತಡವಾದರೂ ಅತ್ಯುತ್ತಮವಾದ ಕ್ರೀಡಾಂಗಣ ನಿರ್ಮಾಣವಾಗಲಿದೆ ಎಂದು ತಿಳಿಸಿದರು. ಸಂಬಂಧಪಟ್ಟಂತ ಕಟ್ಟಡ ಆಗ್ಬೋದು, ಮೂರನೇ ಹಂತದಲ್ಲಿ ಗ್ಯಾಲರಿ ಸ್ಟೇಡಿಯಂ ಮಾಡುವಂತ ಒಂದು ಯೋಜನೆ ಇದೆ. ಅದಕ್ಕೆಲ್ಲ ನಿಮ್ಮ ಸಹಕಾರ ಬಹಳ ಅವಶ್ಯಕತೆ ಇದೆ. ಈಗಾಗಲೇ ಸಹಕಾರ ತಾವು ಕೊಟ್ಟಿದ್ರೆ ನಿಮ್ ದೇವಸ್ಥಾನ ಈಗಾಗಲೇ ಜೋಗಲ ಅವರು ನಿಮಗೆ ಅನುಗುಣತಕ್ಕೆ ಮಾಡುವಂತ ಒಂದು ಒಪ್ಪಂದ ನಿಮ್ಮ ಮಧ್ಯೆ ಆಗಿದೆ. ಜೊತೆಗೆ ನಿಮ್ ಸಮುದಾಯ ಭವನ ಇದರಲ್ಲಿ ಏನೋ ಮಾಡ್ಲಿಕ್ಕೆ ನಾವು ಪ್ರಯತ್ನ ಮಾಡ್ತೀವಿ. ಇದರಲ್ಲಿ ಸಹಕಾರ ಆಗಿರ್ಬೇಕು, ನಮ್ಮ ಕ್ರೀಡೆ ಕೂಡ ಅದು ಉಪಯೋಗ ಆಗುವಂತೆ ಚರ್ಚೆ ಮಾಡ್ತೀವಿ ಶಾಸಕರ ಜೊತೆ. ಆದಷ್ಟು ಬೇಗ ಒಳ್ಳೆಯ ಕ್ರೀಡಾಂಗಣ ಮತ್ತೆ ಬರಲಿ. ನಮ್ಮ ಮಕ್ಕಳಿಗೆ ರಾಜ್ಯ ರಾಷ್ಟ್ರ ಮಟ್ಟದಲ್ಲಿ ಹೋಗುವಂತ ಅವಕಾಶ ಸ್ಟೇಡಿಯಂನಿಂದ ಸಿಗಲಿ ಅನ್ನೋ ಎಲ್ಲಾರ್ದು ಬಯಕಿದೆ. ನಾವು ಪ್ರಯತ್ನ ಮಾಡ್ತಾ ಇದ್ದೀವಿ. ಆದಷ್ಟು ಬೇಗ ಇದನ್ನ 3 ವರ್ಷಗಳಲ್ಲಿ ಇದನ್ನ ಕಾರ್ಯರೂಪಕ್ಕೆ ತರುವಂತ ಪ್ರಯತ್ನ ಜಿಲ್ಲಾಡಳಿತ ಇರ್ಬೋದು, ನಮ್ಮ ಸರ್ಕಾರ ಇರ್ಬೋದು, ನಮ್ಮ ಇಲಾಖೆಯಿಂದ ಮಾಡುವಂತ ಪ್ರಯತ್ನ ಮಾಡ್ತೀವಿ. ಇವತ್ತು ಭೂಮಿ ಪೂಜೆನ ಮಾಡಿದೀವಿ. ಆದಷ್ಟು 1ನೇ ಹಂತದ ಕಾಮಗಾರಿ ಬೇಗ ಮುಗಿಸ್ಬೇಕಂತ ಆಲೋಚಿಸ್ತಾ ಬೇಗ ಹೊಸ ಕ್ರೀಡಾಂಗಣ ಅಂತೇಳಿ ನಮ್ಮ ಮಾತು ಮುಗಿಸ್ಕೊಳ್ತಾರೆ. ಈ ವೇಳೆ ಶಾಸಕ ರಾಜು ಆಸಿಫ್ ಸೇಠ್ ಅವರು ಮಾತನಾಡಿ, ವಿದ್ಯಾರ್ಥಿಗಳಿಗಾಗಿ ಸುಮಾರು 15 ಎಕರೆ ಜಾಗದಲ್ಲಿ ಅತ್ಯುತ್ತಮವಾದ ಜಿಲ್ಲಾ ಕ್ರೀಡಾಂಗಣ ನಿರ್ಮಾಣವಾಗಲಿದೆ ಎಂದರು. ಎಲ್ಲ ಕಡೆ ನಾವು 150 ಕೋಟಿಯಿಂದ ಬಜೆಟ್ ಇದೆ ಕ್ರೀಡಾಂಗಣ ಆಗ್ಬೋದು. ಕ್ರೀಡಾಂಗಣದಲ್ಲಿ ಅಥ್ಲೆಟಿಕ್ಸ್ ಇದೆ, ಬಾಸ್ಕೆಟ್ಬಾಲ್, ಫುಟ್ಬಾಲ್, ಹಾಕಿ, ಇಂಟರ್ನ್ಯಾಷನಲ್ ಸ್ಟ್ಯಾಂಡರ್ಡ್ ಸಲುವಾಗಿ ಏನೇನು ಎಲ್ಲ ಇಲ್ಲೇ ಪ್ಲಾನ್ ಮಾಡಿದ್ದಾರೆ. ಈ ಕ್ರೀಡಾಂಗಣ 3 ವರ್ಷ ಒಳಗೆ ತಯಾರಾಗೋದು ಪ್ಲಾನಿಂಗ್ ಇದೆ. ಒಂದ್ಸರ್ತಿ ಕ್ರೀಡಾಂಗಣ ಆಯ್ತಾದ್ಮೇಲೆ ಪೂರ್ಣ ರಾಜ್ಯದ ಬದಲಾವಣೆ ಪೂರ್ಣ ಡೆವಲಪ್ ಆಗಿ ಚೇಂಜ್ ಆಗುತ್ತೆ. ನಮ್ಮ ಸಿಟಿಗೆ ಜಿಲ್ಲೆ ಸಲುವಾಗಿ ಇಷ್ಟು ದೊಡ್ಡ ಕ್ರೀಡಾಂಗಣ ಅವ್ರು ಅವಾರ್ಡ್ ಮಾಡಿದ್ದಾರೆ. ಮುಂದೆ ಬೇರೆ ಸ್ಪೋರ್ಟ್ಸ್ ಇದೆ, ಅವ್ರು ಅರ್ಥ ಮಾಡಾಕತ್ತಾರ. ಸ್ಪೋರ್ಟ್ಸ್ಗೆ ಪ್ರಥಮವಾಗಿ ಅವರು ಎನ್ಕರೇಜ್ಮೆಂಟ್ ಕೊಡ್ತಾರೋ ಮೊದಲಿಂದ ನಾವು ನೋಡ್ತಾ ಇದ್ದೇವೆ. ಮತ್ತು ನಮ್ಮ ದೇವಸ್ಥಾನ ಕಮಿಟಿಗೆ ಹೃದಯದಿಂದ ಧನ್ಯವಾದ ಹೇಳ್ತೇನೆ. ಸರ್ಕಾರ ಒಂದು ದೊಡ್ಡ ದೇವಸ್ಥಾನ ಇಲ್ಲಿ ಬಾಜುಗೆ ಆಗ್ಬೋದು. NS ಜೋಗಲಿ ಅವರು ಪ್ಲಾನಿಂಗ್ ಮಾಡಿದಾರೋ DD ಸ್ಪೋರ್ಟ್ಸ್ ಅವ್ರ ಜೊತೆ ಎಲ್ಲ ಆಯ್ದ್ಮೇಲೆ ಒಂದು ದೇವಸ್ಥಾನ ನಮ್ಮ ಪ್ರಾರ್ಥನಾ ಸಲುವಾಗಿ ಮತ್ತೊಂದು ದೊಡ್ಡ ಕ್ರೀಡಾಂಗಣ ನಮ್ಮ ಮಕ್ಕಳ ಸಲುವಾಗಿ ಆಗೋದು. ಎಲ್ಲರೂ ದೇವರಿಗೆ ಪ್ರಾರ್ಥನೆ ಮಾಡಿ ಮಗು ಆಗ್ಲಿ, ಫಾಸ್ಟ್ ಕೆಲಸ ಆಗ್ಲಿ ಅಂತ ಧನ್ಯವಾದ. ಈ ಸಂದರ್ಭದಲ್ಲಿ ಜಿಲ್ಲಾಧಿಕಾರಿ ಮೊಹಮ್ಮದ್ ರೋಷನ್ ಸೇರಿದಂತೆ ಇತರರು ಇದ್ದರು. ವಿನೋದ್ ಕೋಲ್ಕಾರ್, KMM ಕನ್ನಡ, ಬೆಳಗಾವಿ.